ನಕಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಐಟಿಸಿ ಪಡೆಯುವ ಹಾಗೂ ವರ್ಗಾಯಿಸುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಉತ್ತರ ಪ್ರದೇಶ ಹಾಗೂ ಹರಿಯಾಣದ 9 ಸ್ಥಳಗಳಲ್ಲಿ ಶೋಧನೆ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಮುಜಫರ್ನಗರ, ಗಾಜಿಯಾಬಾದ್ ಹಾಗೂ ಹರಿಯಾಣದ ಫರೀದಾಬಾದ್ನಲ್ಲಿ ಈ ದಾಳಿ ನಡೆದಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಶೋಧ ನಡೆಸಲಾಗಿದೆ. ಈ ಪ್ರಕರಣ ಜಂಬೂ ದ್ವೀಪ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಸಂಸ್ಥೆಗೆ ಸಂಬಂಧಿಸಿದೆ. ನಕಲಿ ಬಿಲ್ಗಳು ಹಾಗೂ ಇ-ವೇ ಬಿಲ್ಗಳ ಮೂಲಕ ಸರಕುಗಳ ನೈಜ ಸಾಗಣೆ ಇಲ್ಲದೆಯೇ ನಕಲಿ ಐಟಿಸಿ ಸೃಷ್ಟಿಸಿ ವರ್ಗಾಯಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ನಕಲಿ ಮತ್ತು ಅಸ್ತಿತ್ವದಲ್ಲಿಲ್ಲದ ಹಲವು ಸಂಸ್ಥೆಗಳ ಮೂಲಕ ಹಣದ ವಹಿವಾಟು ನಡೆಸಿ ನಗದು ಹಿಂಪಡೆದಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಜಿಎಸ್ಟಿ ಅಧಿಕಾರಿಗಳ ಪ್ರಕಾರ 9.63 ಕೋಟಿ ರೂಪಾಯಿ ಐಟಿಸಿಯನ್ನು ವಂಚನೆಯಿಂದ ಪಡೆಯಲಾಗಿದೆ. ಅಲ್ಲದೆ 10 ಕೋಟಿ ರೂಪಾಯಿಗೂ ಅಧಿಕ ಐಟಿಸಿಯನ್ನು ಇತರರಿಗೆ ವರ್ಗಾಯಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಅಕ್ರಮ ಹಣದ ಮೂಲ, ಪ್ರಕರಣದ ಮತ್ತಷ್ಟು ಫಲಾನುಭವಿಗಳು ಹಾಗೂ ಪ್ರಮುಖ ದಾಖಲೆಗಳು ಮತ್ತು ಡಿಜಿಟಲ್ ಸಾಕ್ಷ್ಯಗಳನ್ನು ಪತ್ತೆಹಚ್ಚಲು ಈ ಶೋಧ ನಡೆಸಲಾಗಿದೆ.